ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ವೇದ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿನೇ ಸಿಂಪಲ್ಲಾಗಿ ಆಬೈಲ್ ಕೇಕ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಕೇಕ್ ತುಂಬ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಡೈರಿ ಮಿಲ್ಕ್ 1 ಚಾಕ್ಲೇಟು ಮತ್ತು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ 1 ಸ್ಪೂನು, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, 3/4 ಕಪ್ಪು ಮೊಸರು, ಹಾಗೆ 1 ಬೌಲು ಮೈದಾ ಹಿಟ್ಟು, 3/4 ಕಪ್ಪು ಸಕ್ಕರೆ, ಸ್ವಲ್ಪ ಆಯಿಲು ಮತ್ತು 1 ಕೋಳಿ ಮೊಟ್ಟೆನ ತೊಗೊಂಡಿದ್ದೀನಿ. ಇಲ್ಲಿ 3/4 ಕಪ್ ಆಗುವಷ್ಟು ಸಣ್ಣ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ, 2 ಟೀ ಸ್ಪೂನು ಮಿಲ್ಕ್ ಪೌಡ್ರ್ ಮತ್ತು ಒಂದು ಸ್ವಲ್ಪ ಬೀಟ್ರೋಟ್ ಜ್ಯೂಸ್ ತೊಗೊಂಡಿದ್ದೀನಿ, ಬೀಟ್ರೋಟ್ ರಸ. ಇದೆಲ್ಲನೂ ಒಟ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಒಂದೊಂದೇ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಎಲ್ಲನೂ ಒಂದೇ ಸರಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ಸಕ್ಕರೆ ಮತ್ತು 1-2 ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೇ 1 ಕೋಳಿ ಮೊಟ್ಟೆನ ಹಾಕ್ಕೊಂಡು ಮತ್ತು ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ, ಹಾಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ, ಮತ್ತು ಬೇಕಿಂಗ್ ಸೋಡಾ, ಉಪ್ಪು ಮತ್ತು ಚಾಕ್ಲೇಟು, ಕಾಫಿ ಪೌಡರು ಒಂದೇ ಸಲ ಹಾಕ್ಕೊಂಡು ಮತ್ತು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ್ದಷ್ಟು ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಅದನ್ನು ಸಹ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಬೀಟ್ರೋಟ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಹಾಲನ್ನು ಸಹ ಅರ್ಧ ಗ್ಲಾಸ್ ಆಗುವಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಮೈದಾ ಹಿಟ್ಟನ್ನ ನೋಡಿ ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೋಬಾರ್ದು, ತೆಳುವಾದರೆ ಮತ್ತೆ ಹಾಕ್ಕೋಬೋದು, ಗಟ್ಟಿ ಆದರೆ ಮತ್ತೆ ಏನೂ ಹಾಕ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮನೆಯಲ್ಲಿ ಕೇಕ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಮಕ್ಕಳು ಬರ್ತ್ಡೇ ಇದ್ದಾಗಲೂ ಅಷ್ಟೇ ಸಿಂಪಲ್ಲಾಗಿ ಈ ಥರ ಮಾಡಿಕೊಟ್ರು ಖುಷಿ ಪಟ್ಕೊಂಡು ತಿಂತಾರೆ. ನೋಡಿ, ಬ್ಯಾಟರ್ ಈ ಥರ ಇರಬೇಕು. ಇಷ್ಟು ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ತೆಳು ಇರಬಾರ್ದು. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈ ಥರ ಪ್ಯಾನ್ ತೊಗೊಂಡಿದ್ದೀನಿ, ಇದು ಆಬೈಲ್ ಮಾಡೋ ಪ್ಯಾನು. ಇದನ್ನು ತಗೊಂಡು ಈ ಥರ ಎಣ್ಣೆನ ಹಚ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಎಣ್ಣೆ ಹಚ್ಕೊಂಡು ಇವಾಗ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಕೇಕ್ ಬ್ಯಾಟರು 1 ಸ್ಪೂನೇ ಹಾಕ್ಕೊತಿರೋ ಇರೋದು, ನಾನು ಸಣ್ಣ ಸ್ಪೂನಿಂದ 1 ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ ಎಲ್ಲದಕ್ಕೂ. ಇದನ್ನು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳಲ್ಲ ಇದು. ಇವಾಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ತಾ ಇದ್ದೀನಿ ಈ ಥರ. ಇವಾಗ 5 ನಿಮಿಷ ನಾನು ಬೇಯಿಸ್ಕೊಂಡು ತೋರಿಸ್ತೀನಿ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಟೂತ್ ಪಿಕ್ ತೊಗೊಂಡು ಈ ಥರ ಡಿಪ್ ಮಾಡ್ತಾ ಇದ್ದೀನಿ. ಇದು ಅಂಟ್ಕೊಳ್ತಾ ಇಲ್ಲ, ಈಸಿಯಾಗಿ ಆಗುತ್ತೆ, ಏನು ಟೆಸ್ಟ್ ಮಾಡೋದು ಏನು ಬೇಕಾಗಲ್ಲ, ನಮ್ಗೆ ಅಲ್ಲೇ ಕಾಣುತ್ತೆ ಇದು. ನೋಡಿ, ಈ ಥರ ಟರ್ನ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಇದೆಲ್ಲ 1 ಸೆಕೆಂಡ್ ಅಷ್ಟೇ ಟರ್ನ್ ಮಾಡಿಕೊಂಡು ಆಮೇಲೆ ತಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿಯೇ ತಕ್ಕೊಂಡು ನಾವು ಒಂದು ಬೌಲಲ್ಲಿ ಹಾಕ್ಕೋಬೋದು. ಇದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿ ಬಂದಿದೆ. ನಾನು ಇದೇ ಥರ ಎಲ್ಲನೂ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ ಇದು, ತುಂಬ ಈಸಿಯಾಗೂ ಸಹ ಮಾಡ್ಬೋದು ಮನೆಯಲ್ಲಿ. ಯಾವಾಗ ನಾವು ಕೇಕ್ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನಾವು ಒಂದು ಕೇಕ್ ಪ್ಯಾನಲ್ಲೂ ಸಹ ಮಾಡ್ಕೋಬೋದು. ಅಂದರೆ ಯಾರಿಗೂ ಸಹ ಕೇಕ್ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಈ ಥರ ಈಸಿಯಾಗಿ ಫಸ್ಟ್ ಟೈಮು ಈ ಥರ ಮಾಡಿಕೊಂಡ್ರೆ ಅವರಿಗೂ ಸಹ ಒಂದು ಐಡಿಯಾ ಬರುತ್ತೆ. ಇವಾಗ ಮತ್ತೊಂದು ಸರಿ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಮತ್ತೊಂದು ಸರಿ ಹಾಕ್ಕೊಂಡು ನಾನು
ಮತ್ತು ಇದನ್ನು ಇದ್ರ ಮೇಲೆ ಒಂದು ಅದೇ ಪ್ಲೇಟ್ನ ಮುಚ್ತಾ ಇದ್ದೀನಿ. ತಟ್ಟೆ ಈ ಥರ ಮುಚ್ಚಿ ಇದನ್ನು ಅಷ್ಟೇ ಒಂದು 5 ನಿಮಿಷ ಬಿಟ್ಟು ಆಮೇಲೆ ತೆಗಿತೀನಿ. ಇವಾಗ ನೋಡಿ 5 ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದೇ ಥರ ನಾನು ಎಲ್ಲನೂ ಮಾಡ್ಕೊತೀನಿ. ಇನ್ನೊಂದು ಸುತ್ತಿಗೆ ಬರುತ್ತೆ ನೋಡಿ. ಫೈನಲಿ ಇವಾಗ ಪ್ಯಾನ್ ಕೇಕ್ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ನಾನು ಡೈರೆಕ್ಟಾಗಿಯೇ ಎಲ್ಲನೂ ತೋರಿಸಿದ್ದೀನಿ. ಇಲ್ಲಿ ವಿಡಿಯೋಸ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಏನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ನಾನು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನೋ ಅಷ್ಟು ಹಾಕ್ಕೊಂಡ್ರೂ ಸಹ ತುಂಬ ಈಸಿಯಾಗಿ ಬರುತ್ತೆ ನೋಡಿ. ತುಂಬ ಸಿಂಪಲ್ಲಾಗಿ ನೋಡಿ. ಇವಾಗ ಈ ಥರ ಮುದ್ದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಕೇಕು. ತುಂಬ ಸರಳವಾಗಿ ಮಾಡ್ಕೋಬೋದು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.